ಹಾಯ್ ಸಂತೋಷ್. ಸುಕನ್ಯಾ ಈಗ ಬಂದಿರಾ? ಹೌದು ಸಂತೋಷ್, ನೀವು ಈ ಕಡೆ ಬಂದಿದ್ದೀರಾ? ಏನಿಲ್ಲ, ಹಾಗೆ ವಾಕಿಂಗ್ ಅಂತ ಹೊರಟಿದ್ದೆ. ಅಂದ ಹಾಗೆ ನಿಮ್ಮ ಗೆಳೆಯನ ಬರುವಿಕೆಗೆ ಇಲ್ಲಿಗೆ ಬಂದೇ ಇಲ್ವಲ್ಲ? ಅಂದಂಗೆ ತಾವು ಬರುವಾಗ ನನ್ನ ಗೆಳೆಯ ಲಕ್ಷ್ಮಣ ಮನೆ ಕಡೆ ಏನಾದ್ರು ನೋಡಿದ್ದೀರಾ? ನೋಡದೇನು, ಅವರು ಮನೆಗೆ ತಾನೇ ಬಂದು ನಮ್ಮ ಅಣ್ಣನೊಡನೆ ದೊಡ್ಡದಾಗಿ ಗಲಾಟೆನೇ ಮಾಡಿ ಹೋಗಿದ್ದಾರೆ. ಯಾಕೆ ಸುಕನ್ಯಾ, ಏನಾಯ್ತು ಅಂತದ್ದು? ಅದೇ ಆ ಜೋಡು ಎತ್ತಿನ ಚಕಡಿಯ ಕೇಸಿನ ವಿಚಾರವಾಗಿ. ಅವರ ಹಿರಿಯಣ್ಣ ಬಸವಂತ ನಿದ್ದಿಲ್ವೇ? ಇದ್ರು, ಅವರ ಮೊದಲು ಬಂದಿದ್ದು. ಇಲ್ಲಿ ಬಿಡು ಸುಕನ್ಯಾ, ನನ್ನ ಗೆಳೆಯನಾದ ಲಕ್ಷ್ಮಣನಿಗೆ ಬುದ್ಧಿ ಹೇಳಿ ಸರಿಪಡಿಸಿ ಖರ್ಚಿಗೆ ಹಣ ತರಿಸ್ತೀನಿ. ನೀವೇನೋ ಹೋಗೋದು ಬೇಡ, ಅವರನ್ನು ಇಲ್ಲಿಗೆ ಕರೆಸಿ ಮಿಕ್ಕಿದ್ದನ್ನು ನಾನೇ ಮಾತನಾಡುತ್ತೇನೆ. ಸುಕನ್ಯಾ, ಅಂದಂಗೆ ನಿನ್ನ ಮಾತಿನ ಅರ್ಥ ನನ್ನ ಗೆಳೆಯ ಲಕ್ಷ್ಮಣನನ್ನು ನೋಡಬೇಕೆಂಬ ಆಸೆಯಾಗಿದೆಯಾ ನಿನಗೆ? ಹೌದು, ಅವರನ್ನು ನೋಡಬೇಕು, ಅವರನ್ನು ಬಿಗಿಯಾಗಿ ತಪ್ಪಿಕೊಂಡು ಮಾತನಾಡಬೇಕೆಂದು ನನ್ನ ಮನಸ್ಸು ಆತರಿಯುತ್ತಿದೆ. ನೀವಿರುವಾಗ ನನ್ನ ಗೆಳೆಯ ಲಕ್ಷ್ಮಣನಿಗೆ ಯಾವ ಕೊರತೆ ಇದೆ ಹೇಳು ಸುಕನ್ಯಾ? ಹೌದೌದು, ನಿಮ್ಮ ಮಾತು ಸತ್ಯವಿದೆ. ಅಂದ ಹಾಗೆ ನನ್ನ ಸ್ನೇಹಿತೆ ಸುಮಾರ ಇದ್ದಾಳಲ್ಲ, ಅವಳು ನಿಮ್ಮನ್ನು ಬಹಳ ಕೇಳ್ತಿದ್ದಾಳೆ. ಅಂದ ಹಾಗೆ ನೀವು ಅವಳನ್ನು ಪ್ರೀತಿ ಮಾಡಿದ್ರೆ ಅದಕ್ಕೆ ನಾನೇ ಹೆಲ್ಪ್ ಮಾಡ್ತೀನಲ್ಲ. ಬೇಡ ಸುಕನ್ಯಾ, ಬೇಡ. ನಾನು ಇಲ್ಲಿಗೆ ಬಂದಿದ್ದು ಲವ್ ಮಾಡ್ಲಿಕ್ಕೆಗಲ್ಲ, ನನ್ನ ಓದುವಿಕೆಗಾಗಿ. ಮೇಲಾಗಿ ಮೊದಲೊಳೊಬ್ಬಳು ಆ ಗರ್ಭ ಶ್ರೀಮಂತನ ತಂಗಿ, ನಾನು ಕಡುಬಡವ. ಅವಳಿಗೂ ನನಗೂ ಎಲ್ಲಿಯೋ ಹೊಂದಾಣಿಕೆ. ನೋಡಿ, ಈ ಪ್ರೀತಿ ಪ್ರೇಮಕ್ಕೆ ಆ ಆಸ್ತಿ ಅಂತಸ್ತು ಯಾವುದು ಬರುವುದಿಲ್ಲ. ಎರಡು ಮನಸ್ಸು ಒಂದಾದ್ರೆ ಅಷ್ಟೇ ಸಾಕು. ನೋಡಿ, ನನ್ನ ಗೆಳತಿ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾಳೆ. ಅವಳ ಕೈ ಹಿಡಿದು ಅವಳ ಬಾಳಿಗೆ ನೀವು ದೀಪ ಆಗಬೇಕು, ಅದೇ ನನ್ನ ಆಸೆ. ಕಷ್ಟ ಸುಖ ಅಂತಲ್ಲ ಹಂಚಿಕೊಳ್ಳೋಕೆ ನಿನ್ನಂತ ಸ್ನೇಹಿತರಿರುವಾಗ ಲವ್ ಮಾಡಿ ಸಾಧನೆ ಮಾಡುವುದಾದ್ರೂ ಏನಿದೆ? ಅದೆಲ್ಲ ಓದು ಮುಗಿದ ನಂತರ ವಿಚಾರಿಸಿರಾಯ್ತು. ಹಾಗೆ ಮಾತನಾಡ್ತಾ ಹೋಗುತ್ತಾ ಹಾಗೆ ಮರೆಯುವುದು. ಆಯ್ತು, ಬನ್ನಿ ಹೋಗೋಣ. ನೂರಾರು ಜನ್ಮದ ಗೆಳತಿ
ಛ ಮುಂಜಾಲಿಂದ ಛ ಛ ಛ ಛ ಛ ಛ ಛ ಛ ಛ ಮಾಡಬಾರ್ದಪ್ಪ ಮಾಡಬಾರ್ದ ಏಳು ಜನ ಡೈವರ್ ಕೆಲಸ ಅಂತೀನಿ ಸರಿಯಾದ ಕ್ಲಚ್ ಗೇರ್ ಗಾಡಿ ಓಡಿಸಿ ಓಡಿಸಿ ನಮ್ಮ ಗಾಡಿಗಳೆಲ್ಲ ಜೋತಾಡ ಕಚ್ಚವ್ರೆ ಯಾಕಾರ ಜೋತಾಡುವಲ್ದಾಕ ಚಲೋ ರಸ್ತೆಗೆ ಓಡಿಸ್ಬೇಕಂದ್ರ ನಿಮಿಷಕ್ಕೊಂದು ಗೌರ್ಮೆಂಟ್ ಬಸ್ ಓಡಾಡ್ತಾವ್ರ ಯಾಕಾರ ಓಡಾಡುವಲ್ದು ಮಕ್ಕಳು ಒಂದು ಫಿಗರ್ ತುಳಿಸ್ಕೊಂಡು ಹೋಗ್ಬೇಕಂದ್ರ ಯಾವುದೇ ಸಹಿತ ಹತ್ತವಲ್ದಲ್ಲ ನನ್ನ ಗಾಡ್ಯಾಗ ಈ ಡಿಕ್ಷೆ ಹೊಡೆ ಕೆಲಸ ಅಂತಿನ ತಟ್ಟಿ ತಟ್ಟಿ ಹವದಾಗ ಕಿಟಿ ಕಿಟಿ ಚಂಬರ್ ಬಾಡಿಗೆ ಚಾಚಮ್ಮ ಹಳೆಯರ ಹುಡುಗರ ಬದುಕರಿಗೆಲ್ಲ ಸಿಗಟೇರಿ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಡಬಿಡಕೆ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬತ್ತಾಳ ನನ್ನ ಒಡಿದೆ ಬತ್ತಾಳ ನನ್ನ ಒಡಿದೆ ಸಿಗಟೇರಿ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಡಬಿಡಕೆ ನಿಂತಾಳ ಗಡಬಿಡಕೆ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬತ್ತಾಳ ನನ್ನ ಒಡಿದೆ ಬತ್ತಾಳ ನನ್ನ ಒಡಿದೆ ಅಯ್ಯಯ್ಯೋ ಅಯ್ಯಯ್ಯೋ ಹೊಡಿತು ಹೊಡಿತು ನಾನು ಕೂಡ ಹೊಡೆದೋತು ಹುಡುಗಿ ಹೊಡೆದೋತು ಅಯ್ಯೋ ನನ್ನ ಕಚ್ಚರಿತೋ ಯಪ್ಪ ಏಯ್ ಯಾವಂದ್ಲ ನೀನ್ ಮಂಡ್ಯ ಡ್ರೈವರ್ ಅಲ್ಲ ಕಣ್ಣಿಗಿನ ಕಾಣಿಸ್ತಾವಿಲ್ಲ ನಿನಗ ಅಂತೀನಿ ಎಲ್ಲ ಹಿಂಗ ಮಾಡಿದ್ರ ನಿನ್ನ ಚುನ್ನ ಹರಿದ ಕೈಯ ಕೊಟ್ಟೇನು ಮತ್ತು ಸರ್ ನೀನ್ ಅವಳೇ ಕೈಗೆ ಮರ ಗಿಡ್ಡಂಸ ಎಳೆಗೆ ಅನಿಸಿ ಹೊತ್ತ ಗಂಡಸ ಬರೋದು ನಿನ್ನ ಕಣ್ಣಿಗೆ ಕಾಣೋದಿಲ್ಲ ಎಲ್ಲ ಕೈ ಕೊಂಡನ ಯವ್ವ ಯವ್ವ ಮೀಸೆ ಮತ್ತು ಗಂಡ ಮಗನ ಮೊದಲು ಚಂದಾಗ ಬಸ್ ಕೂತಿರೋ ಪ್ಯಾಸೆಂಜರ್ನ ಮಾತಾಡ್ಸೋದು ಬಲ್ಲಿ ಆಮೇಲೆ ನನ್ನ ಗಡಿಗೆಗೆ ಹಾಕಿರಂತೆ ನಿನ್ನ ಕೈಯನ್ನ ಲೇ ನನ್ನ ಗಾಡಿ ಒಳಗೆ ಹತ್ತಿ ನೋಡಲಿ ಒಮ್ಮೆ ಇವ್ನು ಹೆಂಗ ಪ್ಯಾಸೆಂಜರ್ ಕೂಡ ನಡ್ಕಂತ ಕೆಪಾಸಿಟಿ ನಿನಗೆ ಗೊತ್ತಾಗದೆ ಲೇ ಅವ್ರಿಗೆ ಹೌದು ಆಟೋದ ಕೆಪಾಸಿಟಿ ಐತಿ ನಿನ್ನ ಗಾಡಿ ಒಳಗ ಅಂದಂಗ ಆತು ಲೇ ತಮ್ಮಂದ್ ಒಂದ್ ಸೀಟ್ ಅಲ್ಲ ಮಗ್ಗಲ್ ಒಂದ್ ಫಿಗರ್ ತುಳ್ಸ್ಕೊಂಡ್ ಹೋಗ್ಬೇಕಂದ್ರೆ ಯಾವ್ದು ಸಹಿತ ಹತ್ತುವದಲ್ಲ ನನ್ನ ಗಾಡಿಯಾಗ ಅಂತೀನಿ ಮೊದ್ಲು ನಿನ್ನ ಗಾಡಿಯಾಗ ಕಮ್ಮನ ಸೀಟ್ ಇಲ್ಲ ಅಂತಂದ್ರ ನಾ ಹೆಂಗ್ ಹತ್ಬೇಕು ನಿನ್ನ ಗಾಡಿಗೆ ಅಂತ ಯೋಚನೆ ಮಾಡಕತ್ತೀನಿ ಅಂದಂಗ ನೀನು ಕುಂದ್ರ ಲೇ ನನ್ನ ಹೆಸರು ಸುಂದರ ಅನ್ನೋದು ನಿನಗೆ ಹೆಂಗ್ ಗೊತ್ತದಲ್ಲಿ ನನ್ನ ಸುಂದರಿ ಯಾಕ ಸಣ್ಣಗ ಶುರು ಆಗತ್ತಿದ್ದೇನ ದುರ್ಗಮ್ಮ ಬ್ಯಾನಿ ಅಯ್ಯೋ ನೀನ್ ಹಳೆ ಬುಟ್ಟೆ ಅಂದಂಗ ನನ್ನ ಹುಟ್ಟ್ಯಾಗ ನೀನು ಅವಾಗ್ಲೇ ಕೈ ಆಡ್ಸಿ ಅಂದಂಗ ಆತು ಲೇ ಇಳಬೇಕಂತ ಸಾಕೊಂಡು ಪ್ರಯತ್ನ ಮಾಡಕತ್ತೀನಿ ಆದ್ರೆ ಸೀಟ್ ಫುಲ್ ಆಗಿರ್ತಾವ ಹೌದು ಮತ್ತೆ ಯಾಕಂದ್ರ ಸೀಟ್ ಬಹಳ ಫುಲ್ ಆಗಿಬಿಟ್ಟವ ಜನ ಅಂದ್ರ ಜನ ಎಲ್ಲೋದ್ರೂ ಸೀಟ್ ಇರಂಗಿಲ್ಲ ಅಂದಂಗ ಲೇ ನಿಮ್ಮೂರಿಗೆ ಅಷ್ಟಾಲ ಲೇ ಸುಂದರಿ ಸೀದಾ ನಿಮ್ಮ ಊರಿಗೆ ಕಳಿಸ್ಬಿಟ್ನಲ್ಲಿ ಅಷ್ಟೊಂದು ತಾಕತ್ತೈತ ನಿಮ್ಮ ಬಸ್ಸಿಗೆ ಅಂತೀನಿ ತಾಕತ್ತಿರೋದು ಏನ್ ಮಾಡಿದೆ ತಾಕತ್ತು ಬಾಳ ಹೊಡ್ಕೋಬೇಡ ಮತ್ ಓದಿತ್ತು ನೀನ್ ಒಮ್ಮೆ ಗಟ್ಟು ಮನಸ್ಸು ಮಾಡಿ ಒಳ್ಳ ಕುಳ್ಳು ಆಯ್ತು ಅಂತಂದು ಹೇಳ ಆಮೇಲೆ ನೋಡಂತಿ ಮೂರ್ಗಲ್ಲಿ ಡೈವರ್ ಕಸರಸ ಹೌದೇನಪ್ಪ ಆಟೋ ಅಂತ ಐತಿ ಇನ್ನ ಕಸರತ್ ನನಗಿಟ್ಟ ಸುಂದರ ಹೆಸರು ಮೇಲಾಗ್ಲಿ ಹೌದಾ ಹೌದೇನಪ್ಪ ನನ್ನ ಹುಡುಗ ತುಪ್ಪದ ತುಡುಗ ಇನ್ಯಾಕ ತಡ ಮಾಡ್ತಿ ಹತ್ತು ಬಿಡ್ಲೇ ನಿನ್ನ ಬಸ್ಸಿನ ಗಾಡಿನ ಮತ್ತೆ ತರ ಮಾಡಿದೆ ಹೊಗೆ ನೀವು ಗುಲ್ಲರಿ ಗುಲ್ಲ ಎಬ್ಬಸ ಬುಸ ಮಾಡ್ತಾರ ಜಿಗ್ಗಿ ಚಕ್ ಡ್ಯಾನ್ಸ ಹುಡುಗಿ ಮಾಡಕ ತಿನ್ಸ
ತುಡು ತುಡು ಹತ್ತೈತಿ ಹುಡುಗಿ ತುಡು ತುಡು ಮಾತೈತಿ ಹುಡುಗಿ ಸೋಟು ಸೋಟು ಎಲ್ಲಿ ಅಂತಂದ್ರಿ ಹುಡುಗಿ ಹುಡುಗಿ ತುಡು ತುಡು ಹತ್ತೈತಿ ಹುಡುಗಿ ತುಡು ತುಡು ಮಾತೈತಿ ತುಡು ತುಡು ಹತ್ತೈತಿ ಹುಡುಗಿ ತುಡು ತುಡು ಮಾತೈತಿ
ಬಾ ಸುವರ್ಣ, ಹೀಗೆ ಬಂದೆಯಾ? ಹೌದ್ರಿ, ಈಗ ತಾನೇ ಬಂದೆ. ನಿಮಗೋಸ್ಕರ ಮಜ್ಜಿಗೆ ತಂದಿದ್ದೇನೆ, ತೆಗೆದುಕೊಳ್ಳಿ. ಸುವರ್ಣ, ಯಾಕೋ ನಿನ್ನ ಕಣ್ಣಲ್ಲಿ ನೀರು ಬರುತ್ತಿದೆಯಲ್ಲ, ಏನಾಗಿದೆ? ಹಾಗೇನಿಲ್ಲ ರೀ. ನನ್ನ ತವರು ಮನೆ ನೆನಪಾಗಿದೆ ಅಷ್ಟೇ. ಮುಚ್ಚಿ ಈ ರೀತಿ ತವರಿನ ಕಡೆ ಅಳುತ್ತಾ ನೆನೆಸುತ್ತಾ ಕುಳಿತರೆ ಸತ್ತು ಹೋದ ನಿನ್ನ ತಂದೆ ತಾಯಿಗಳು ಮರಳಿ ಬರುತ್ತಾರೆ ಎಂದು ತಿಳಿದಿರುವೆಯಾ? ಬಿಡು ಅದನ್ನೆಲ್ಲ ನೀನು. ರೀ, ತಂದೆ ತಾಯಿ ಇಲ್ಲದ ನೋವು ಅದನ್ನ ಅನುಭವಿಸಿದರಿಗೆ ಮಾತ್ರ ಗೊತ್ತು. ಆ ವೇದನೆ ಏನದು? ಸುವರ್ಣ, ನಿನ್ನ ತಂದೆ ತಾಯಿಗಳು ಇಲ್ಲದಿದ್ದರೆ ಏನಾಯಿತು? ಸುವರ್ಣ, ತಂದೆ ತಾಯಿಗಳ ಎಲ್ಲ ಸ್ವರೂಪವೇ ನಾನಾಗಿ ನಿನ್ನನ್ನು ನೋಡಿಕೊಳ್ಳುತ್ತಿಲ್ಲವೇ? ನನ್ನ ಮನೆಯಲ್ಲಿ ನಿನಗೆ ಏನಾದರೂ ಕೊರತೆಯಾಗಿದ್ದರೆ ನನ್ನನ್ನು ಕೇಳು, ನಾನು ಖಂಡಿತವಾಗಿ ನಿನಗೆ ಕೊಡಿಸುತ್ತೇನೆ. ಈ ನನ್ನ ಮನೆಯಲ್ಲಿ ನನಗೆ ಕೊರತೆ ಇಲ್ಲ. ನೋಡಿ, ಸಾಕ್ಷಾತ್ ಆ ಪರಶುರಾಮ ನೀವು ನನ್ನ ಬಳಿ ಇರುವಾಗ ಈ ಮನೆಯಲ್ಲಿ ನನಗೆ ಯಾವ ಕೊರತೆ? ಹಾಗಲ್ಲ ಸುವರ್ಣ, ನಿನಗೆ ಬೆಳ್ಳಿ ಬಂಗಾರದ ಕೊರತೆ ಇದ್ದರೆ ನನ್ನನ್ನು ಕೇಳು, ನಾನು ನಿನಗೆ ಖಂಡಿತವಾಗಿ ಕೊಡಿಸುತ್ತೇನೆ. ನೀನು ಒಟ್ಟಿನಲ್ಲಿ ನಗುತ್ತಾ ಸಂತೋಷವಾಗಿರಬೇಕೆನ್ನುವುದೇ ನನ್ನ ಆಸೆ ಸುವರ್ಣ. ನೋಡಿ, ನಾವು ಸುಖವಾಗಿರ್ಬೇಕಂದ್ರೆ ನಾವು ಬೇಡಿದ್ದನ್ನು ಹೊರಕೊಡ್ಬೇಕಲ್ವೇ? ಆ ಸುವರ್ಣ, ಅಂದರೆ ನಾವು ಮದುವೆಯಾಗಿ 8-10 ವರ್ಷ ಕಳೆದರೂ ನಮಗೆ ಮಕ್ಕಳಾಗಲಿಲ್ಲವೆಂಬ ಕೊರತೆ ಕಾಡುತ್ತದೆಯೇ ನಿನಗೆ? ಬಿಡು ಅದನ್ನ. ಸ್ವಾಮಿ, ಹೆತ್ತ ಮಗನಂತೆ ನನ್ನ ವೈದ್ಯನ ಲಕ್ಷ್ಮಣ ಇರುವಾಗ ನನಗೇಕೆ ಮಕ್ಕಳ ಕೊರತೆ? ಅವನನ್ನೇ ನಾನು ಮಗ ಅಂತ ಅನ್ಕೊಂಡಿದ್ದೇನೆ, ಗೊತ್ತಾ ನಿಮಗೆ? ಸುವರ್ಣ, ಮಕ್ಕಳೆನ್ನುವ ಪದ ಪೇಟೆಯಲ್ಲಿ ಸಿಗುವ ವಸ್ತುವಲ್ಲ. ಮಕ್ಕಳೆನ್ನುವ ಭಾಗ್ಯ ದೇವರ ಕೊಟ್ಟ ವರ. ಆ ದೇವರು ಕರುಣಿಸಿದರೆ ನಮ್ಮ ಬಾಳು ಬಂಗಾರವಾಗಿ ನಿನ್ನ ಕನಸು ನನಸಾಗುವುದರಲ್ಲಿ ಸಂದೇಹವಿಲ್ಲ ಸುವರ್ಣ, ಸಂದೇಹವಿಲ್ಲ. ಹೋಗಲಿ ಬಿಡಿ, ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ನಿಂತರೆ ಹೊತ್ತಿನ ಪರವೇ ಇರುವುದಿಲ್ಲ. ಅಂದ ಹಾಗೆ ಇಂದು ಯಾವ ಅಮಾವಾಸ್ಯೆ? ಓ ಸುವರ್ಣ, ಇಂದು ಎಳ್ಳ ಅಮಾವಾಸ್ಯೆಯಲ್ಲವೇ? ಎಲ್ಲ ರೈತರು ಜೋಡೆತ್ತು ಚಕಿಡಿಯನ್ನು ಹೂಡಿಕೊಂಡು ಹೊಲದಲ್ಲಿ ಪೂಜೆ ಮಾಡಿ ಸಂತೋಷವನ್ನ ಹಂಚಿಕೊಳ್ಳುವ ಶುಭ ದಿನ ಸುವರ್ಣ. ಇಂದು ಶುಭ ದಿನ. ಹಾಗಾದ್ರೆ ಈ ಶುಭ ದಿನದಂದು ನಾವು ಕೂಡ ಆ ಭೂತಾಯಿಗೆ ನಾವು ಕೂಡ ಸಂತೋಷದಿಂದ ಕಳೆಯೋಣ, ಬನ್ನಿ. ಹಾಗಲಿ ಸುವರ್ಣ, ಬುದ್ಧಿಯ ಬಿಚ್ಚು ಭೂ ತಾಯಿಯನ್ನ ಪೂಜೆ ಮಾಡಿ ನಾವು ಚಿರಗನ್ನ ಚೆಲ್ಲೋಣ. ಆಗ್ಲಿ, ನೀವು ಹೇಳಿದಂತೆ. ಕರುಣೇಶು ಮಂತ್ರಿ ಪೂಜೆಸು ಮಾತಾ ಲಕ್ಷ್ಮೀ ಸುವರ್ಣ, ನಾನು ಭೂ ತಾಯಿಗೆ ಪೂಜೆ ಮಾಡಿ ನಾನು ಚರಗನ್ನ ಚೆಲ್ಲುತ್ತೇನೆ. ನೀನು ಉಲಿಗೋ ಎನ್ನುತ್ತಾ ಸಲಮರಿಗೆ ಎನ್ನುತ್ತಾ ಬರ್ತೀಯ ತಾನೇ? ಆಯ್ತು, ನೀವು ಹೇಳ್ದಂತೆ. ಭೂತಾಯಿಯ ಮಡಿಲೆ ಸಾಕ್ಷಿ ನೀನೇ ನನ್ನ ಜೀವ, ನದಿ ಸಾಗರ ಸಂಗಮ ಸಾಕ್ಷಿ ನೀನೇ ನನ್ನ ದೈವ. ಭೂತಾಯಿಯ ಮಡಿಲೆ ಸಾಕು ನೀನೇ
ನನ್ನ ಜೀವ ಅದು ಸಾಗರ ಸಂಗಮ ಸಾಕ್ಷಿ ನೀನೇ ನನ್ನ ದೈವ ನನ್ನ ಹೃದಯ ಬಡಿತ ಕೇಳುತ್ತಿದೆ ಸಾವಿರ ವರ್ಷದ ಸಂಬಂಧ ನನ್ನ ಹೃದಯ ಬಡಿತ ಕೇಳುತ್ತಿದೆ ಸಾವಿರ ವರ್ಷದ ಚರಗವನ್ನ ಆಡಿ ಕುಣಿದು ಸಂತೋಷವನ್ನು ಹಂಚಿಕೊಂಡೆವು ಈ ಮೂರು ತಾಯಿ ಒಂದಿಗೆ ಅಲ್ಲವೇ? ತಂಗಿ ಸುವರ್ಣ, ಬಾಳ ಈಗ ಬಂದೆ. ಹೌದು ತಂಗಿ, ಈಗ ಬಂದೆ. ಯಾಕಪ್ಪ ಸಂತೋಷ, ಮೃದುವಾಗಿ ಮಾತನಾಡುತ್ತಿದ್ದೀಯ? ಆರಾಮಿಲ್ಲವೇನು ನಿನಗೆ? ನಂಗೇನಾಗಿದೆ ಮಾವ, ಅದೇ ಹಣವಿಲ್ಲದೆ ನಿಮಗೆ ಋಣಭಾರವಾದ ನನ್ನ ನೌಕರಿ ವಿಷಯ. ಯಾಕಣ್ಣ, ಮೊನ್ನೆ ನಿಮ್ಮ ಮಾವನವರು 3,000 ನಿನಗೆ ಹಣ ಕಳಿಸಿಬಿಡುತ್ತಾನೆ.
ಅದು ಕೂಲಿ ಬಾಡಿಗೆ ಹಾಗೆ ಟ್ಯೂಷನ್ಗೆ ಸಾಲ್ತಾ ಇಲ್ಲ ತಂಗಿ. ಮೇಲಾಗಿ ಬಟ್ಟೆ ಮತ್ತು ಡಿಗ್ರಿ ಪುಸ್ತಕಗಳನ್ನು ಕೊಂಡುಕೊಳ್ಳುವುದೆಂದರೆ ಅದು ಸಾಧ್ಯವಾಗದ ಕೆಲಸ. ಅದಕ್ಕೆ ಓದುವುದೇ ಬೇಡ ಅಂತ ಬಂದ್ಬಿಟ್ಟೆ. ಸಂತೋಷ, ಯಾಕಪ್ಪ ಈಗ ಹೇಗೆ ಮಾಡಿದೆ? ನೀನು ಕಲಿಯುವುದಕ್ಕೆ ಹಣ ಬೇಕಾದಷ್ಟು ಖರ್ಚಾಗಲಿ, ನಾನು ವ್ಯವಸ್ಥೆ ಮಾಡುತ್ತೇನೆ. ಆದರೆ ನೀನು ಕಲಿಯುವುದನ್ನು ಮಾತ್ರ ನಿಲ್ಲಿಸಬೇಡ. ನಿನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೇನಪ್ಪ, ಮುಡುಪಾಗಿಟ್ಟಿದ್ದೇನೆ. ನೋಡಪ್ಪ, ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಆಸೆಯನ್ನು ಕಲ್ಪಿಸಿಕೊಂಡು ಕಾಲು ಮೇಲೆ ಕಲ್ಲು ಹಾಕಿಕೊಳ್ಳುತ್ತೆ ಮಾತನಾಡಬೇಡ. ನೋಡು, ಇನ್ನೊಂದು ವಾರದಲ್ಲಿ ನೀನು ಕೇಳಿದಷ್ಟು ಹಣ ಕೊಡುತ್ತೇವೆ, ನೀನೇನು ಚಿಂತಿಸಬೇಡ. ಆಯ್ತು ತಂಗಿ, ನನಗೆ ತಂದೆ ತಾಯಿ ಇಲ್ಲ ಎಂದು ಯಾರು ಇಲ್ಲ ಅಂತ ತಿಳಿದು ನಾನು ಓದೋದನ್ನೇ ಬಿಟ್ಟೆ. ಆದರೆ ನಿನ್ನಂತ ತಂಗಿ ಮತ್ತೆ ನಿನ್ನಂತ ಮಾವ ಇರುವಾಗ ಈ ಕಷ್ಟ ಸುಖಕ್ಕೆ ಆಗ್ತಿರಂತ ಬರಲಿಲ್ಲ. ಆದರೆ ಇನ್ನು ಮುಂದೆ ಎಷ್ಟೇ ಕಷ್ಟವಾದರೂ ನಾನು ಓದುವುದನ್ನ ಮುಂದುವರಿಸ್ತೇನೆ ತಂಗಿ. ಅಣ್ಣ ಅತ್ತಿಗೆ. ಬಾ ಸಹೋದರ ಬಾ, ಹೀಗೆ ಬಂದೆಯಾ? ಹೌದಣ್ಣ, ಈಗ ತಾನೇ ಬಂದೆ. ಸಂತೋಷ್, ನೀನ್ ಯಾವಾಗ ಬಂದೆ? ನಾನು ಬಂದು 2 ತಾಸಾಯ್ತು ಲಕ್ಷ್ಮಣ. ಹೌದು ಮೈದನ, ಅಂದ ಹಾಗೆ ನೀನು ಹೋದ ಚುಂಬಿ ಸ್ಪರ್ಧೆ ಏನಾಯ್ತಪ್ಪ? ಹತ್ತಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೋಡೆತ್ತಿನ ಚಕ್ಕಡೆ ರೇಸಿನ ರಣರಂಗದಲ್ಲಿ ಆ ನಮ್ಮ ಕಡು ವೈರಿಯಾದ ದೇವರ ಎತ್ತುಗಳನ್ನು ಸೋಲಿಸಿ ಜೋಡೆತ್ತಿನ ಚಕ್ಕಡೆ ರೇಸಿನ ಸರದಾರನೆಂದು ಕಡಕಿತ್ತು ಬಿರುದು ತಂದಿದ್ದೇನೆ ಹತ್ತಿಗೆ. ಈ ನಿನ್ನ ಮೈದುನ ಅಣ್ಣ ಆಶೀರ್ವದಿಸು. ಎದ್ದೇಳು ಸಹೋದರ, ಎದ್ದೇಳು. ನೀನು ಪ್ರತಿ ವರ್ಷ ಗೆಲುವಿನ ಸರದಾರನಾಗಬೇಕೆನ್ನುವುದೇ ನನ್ನ ಆಸೆ. ಆದರೆ ಎನ್ನುವ ನಿಟ್ಟುಸಿರಿನ ಮಾತೆ ಕಣ್ಣ ಈ ಸಂತೋಷದ ವಿಷಯದಲ್ಲಿ. ಸಹೋದರ, ನೀನು ನನಗೊಂದು ಮಾತನ್ನ ನಡೆಸಿಕೊಡುವೆಯಾ? ಅದೇನೆಂದು ಹೇಳಣ್ಣ. ಆ ಶಿವನ ತ್ರಿಶೂಲಿನ ಸಹ ನೀ ಬೇಕೆಂದು ಕೇಳಿದರೆ ಅತ್ಯಂತ ಗರಿಬಿಚ್ಚಿ ಗಗನಕ್ಕೆ ಹಾರಿ ಆ ಶಿವನ ತ್ರಿಶೂಲವನ್ನೇ ತಂದು ಕೊಡಬಲ್ಲೆ. ಹುಲಿ ಕಣ್ಣು ನೀ ಬೇಕೆಂದು ಕೇಳಿದರೆ ಅರಕ್ಷಣದಲ್ಲೇ ತಂದು ಕೊಡಬಲ್ಲೆ. ಕೇಳಣ್ಣ, ಅದ್ಯಾವ ಮಾತು? ಸಹೋದರ, ನೀನು ಇನ್ನು ಮುಂದೆ ಜೋಡೆತ್ತಿನ ಚಕ್ಕಡಿ ರೇಸಿಗೆ ಹೋಗುವುದನ್ನೇ ಬಿಡಬೇಕಪ್ಪ, ಬಿಡಬೇಕು. ಅಣ್ಣ, ಇದನ್ನೇನನ್ನು ಹೇಳಿದೆ ಅಣ್ಣ, ಇದನ್ನೇನನ್ನು ಹೇಳಿದೆ? ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದೇ ಒಂದು ದಿನ ಸಹ ನೀ ಹೀಗೆ ರಣ ಹೇಳಿಯಂತೆ ಮಾತನಾಡಿದವನಲ್ಲ. ಇಂದು ನೀನು ಮಾತನಾಡುವುದನ್ನು ಕಂಡರೆ ಯಾವನೋ ಪುಂಡ ನಿನ್ನ ಮೇಲೆ ಪುಂಡತನ ತೋರಿಸಿ ಭಯದ ಭೀತಿಯನ್ನೇ ಬಿತ್ತಿರಬೇಕು. ಹೇಳಣ್ಣ, ಏನಾಯಿತೆಂದು? ಅಯ್ಯೋ, ಏನಾಯಿತು ಎಂದು ಯಾವ ಬಾಯಿಯಿಂದ ಹೇಳುವುದು ಲಕ್ಷ್ಮಣ, ಯಾವ ಬಾಯಿಂದ ಹೇಳುವುದು? ಯಾಕಣ್ಣ, ಯಾವ ಪಾಪಿ ಪುಡಾರಿನ ನಮಗನೇನಾದರೂ ಈ ಲಕ್ಷ್ಮಣನ ಮನೆತನಕ್ಕೆ ಸೊಕ್ಕಿನಿಂದ ಮಾತನಾಡಿದರೆ, ಹಾಗೇನಾದರೂ ಮಾತನಾಡಿದ್ದ ನಿಜವಾದರೆ ಆಡಿದವರ ನಾಲಿಗೆ ಸೀಳೆ ಅವರ ಬಿಸಿ ರಕ್ತದಿಂದ ನಿನ್ನ ಪಾದ ತೊಳೆಯುತ್ತೇನೆ. ಎಲ್ಲ ಯಾವನಾದರೂ ಪುಂಡ ನನ್ನ ಅತ್ತಿಗೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದನೆ, ಹಾಗೇನಾದರೂ ನೋಡಿದ್ದೆ ನಿಜವಾದರೆ ನೋಡಿದವರ ಕಣ್ಣು ಕಿತ್ತು ಹದ್ದು ಕಾಗೆಗಳಿಗೆ ಹಾಕುತ್ತೇನೆ. ಹೇಳಣ್ಣ, ಏನಾಯಿತೆಂದು? ಸಹೋದರ, ನಾವು ಕಷ್ಟಪಟ್ಟು ಬೆಳೆದ 20 ಚೀಲ ಶೇಂಗವನ್ನು ರಾತ್ರಿ ಯಾರು ಕಳವು ಮಾಡಿದರಪ್ಪ, ಕಳವು ಮಾಡಿ ಹೋಗಿದ್ದಾರೆ. ಅಣ್ಣ, ಇದನ್ನೇನನ್ನು ಹೇಳಿದೆ ಅಣ್ಣ, ಇದನ್ನೇನನ್ನು ಹೇಳಿದೆ? ನನ್ನ ಹೃದಯದಲ್ಲಿ ಉರಿಯುತ್ತಿರುವ ಬೆಂಕಿ ಜ್ವಾಲೆಯ ಮಾತನ್ನು ಗಂಡುಗಲಿ ವೀರ ಸಂಗೊಳ್ಳಿ ರಾಯಣ್ಣನ ಜೋಡು ಗುಂಡಿಗೆಯ ಈ ಲಕ್ಷ್ಮಣನಿರುವಾಗ ನಮ್ಮ ಹೊಲದಲ್ಲಿರುವ 20 ಚೀಲ ಶೇಂಗಾ ಕಳವು ಮಾಡಿಕೊಂಡು ಹೋಗಿದ್ದಾರೆಂದರೆ ಪುಂಡ ಪುರುಷರ ಗಂಡನಾದ ಈ ಲಕ್ಷ್ಮಣನಿದ್ದು ಸತ್ತಂತೆ. ಬೇಗ ಹೇಳಣ್ಣ, ನಮ್ಮ
ಶೇಂಗಗಳು ಮಾಡಿದ ಬಂಡ ಕುನ್ನಿಗಳು ಯಾರೆಂದು ಸಮಾಧಾನ ಮಾಡ್ಕೊಂಬ ಇದ್ರ ಸಮಾಧಾನ ಮಾಡ್ಕೊ ಅದನ್ನೆಲ್ಲ ನಿಮ್ಮ ಅಣ್ಣ ನೋಡ್ಕೊಳ್ತಾನೆ ಬಿಡು ನೀನೇನು ಚಿಂತಿಸ್ಬೇಡ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಅತ್ತಿಗೆ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ನಮ್ಮ ಹೊಲದಲ್ಲಿರುವ 20 ಚೀಲ ಶೇಂಗಗಳ ಮಾಡಿಕೊಂಡು ಹೋದ ಕಟಕರು ಯಾರೆಂದು ಪತ್ತೆ ಹಚ್ಚಿ ಅವರ ಬಿಸಿ ರಕ್ತ ಕುಡಿಯಲೆಂದ ಹಸಿದವಳಿ ಅಂತ ಅಬ್ಬರಿಸುವರ ಬರುತ್ತಲಿದೆ ನನ್ನ ಬಿಸಿ ರಕ್ತ. ಅಣ್ಣ, ಅವರ್ಯಾರೆಂದು ನೀನೀಗ ನನಗೆ ಹೇಳದಿದ್ದರೆ ನಿನಗೆ ನನ್ನ ನಾಳೆಯಾಗಿದೆ ಅಣ್ಣ. ಲಕ್ಷ್ಮಣ, ಬೇಗ ಹೇಳಣ್ಣ, ಆ ಬಂಡ ಕುನ್ನಿ ಯಾರೆಂದು? ಇನ್ನು ಅವರ್ಯಾರೆಂದು ಸುಳಿವು ಸಿಕ್ಕಿಲ್ಲಪ್ಪ, ಸುಳಿವು ಸಿಕ್ಕಿಲ್ಲ ಸಹೋದರ. ಸಮಾಧಾನ ತೆಗೆದುಕೊಳ್ಳಿ ಮಾವ, ಸಮಾಧಾನ ತೆಗೆದುಕೊಳ್ಳಿ. ಜೋಡು ಗುಂಡಿಗೆ ಹುಲಿಯಂತೆ ನನ್ನ ಕಡೆಯ ಲಕ್ಷ್ಮಣ ಇರುವಾಗ ಆ 20 ಚೀಲ ಶೇಂಗವನ್ನು ಕಳ್ಳತನ ಮಾಡಿದ ಬಂಡರನ್ನು ಪತ್ತೆ ಹಚ್ಚಿ ಅವರಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ನನ್ನ ಗೆಳೆಯ ಲಕ್ಷ್ಮಣನಿದ್ದಾನೆ. ನೀವು ಹೆಚ್ಚು ನೊಂದುಕೊಳ್ಳಬೇಡಿ ಮಾವ, ನೊಂದುಕೊಳ್ಳಬೇಡಿ. ಅಣ್ಣ, ನಾನಿಲ್ಲದ ಸಮಯ ಸಾಧಿಸಿ ನಮ್ಮ ಹೊಲದಲ್ಲಿರುವ 20 ಚೀಲ ಶೇಂಗಗಳ ಮಾಡಿಕೊಂಡು ಹೋದ ಕಟಕರು ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಊರಮ್ಮನ ರೆಕ್ಕೆಯ ಕೋಣದಂತೆ ಓಡಾಡಿಸಿ ಕಡಿಯದಿದ್ದರೆ ನನ್ನ ಹೆಸರು ವೀರ ಲಕ್ಷ್ಮಣನೇ ಅಲ್ಲ. ಸಾಕು ನಿಲ್ಲಿಸು ಗೆಳೆಯ ನಿನ್ನ ಕೋಪದ ಕೆಂಡವನ್ನು. ಈ ನಿನ್ನ ಆರ್ಭಟವನ್ನಲ್ಲ ಆ ಬಂಡ ಪುಂಡರ ಮುಂದೆ ತೋರಿಸು. ಮೊದಲೇ ಮಾವ ತುಂಬಾ ನೊಂದಿಕೊಂಡಿದ್ದಾರೆ. ಈ ಸಮಯದಲ್ಲಿ ನೀ ಹೆಚ್ಚು ಮಾತನಾಡುವುದು ಸೂಕ್ತವಲ್ಲ. ತಂಗಿ, ಇವರಿಬ್ಬರನ್ನು ಹೀಗೆ ಮಾತನಾಡುವುದಕ್ಕೆ ಬಿಟ್ಟರೆ ಇಡೀ ದಿನವೇ ಸಾಲುವುದಿಲ್ಲ. ನಡಿ, ಊಟ ಬಡಿಸು, ನನಗೆ ತುಂಬಾ ಹಸಿವಾಗಿದೆ. ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ಸರಿ, ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ಬಾಳಿಗೆ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ತಾಯಿ ಮಮತೆಯೆಂಬುದೇ ನಮಗೆ ರಕ್ಷಣೆ, ತಾಯಿ ಮಮತೆಯೆಂಬುದೇ ನಮಗೆ ರಕ್ಷಣೆ, ಹಿರಿಯರ ನುಡಿದಲ್ಲೇ ಬಾಳಿನ ಬೆಳಕು, ಬಾಳಿನ ಬೆಳಕು. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ನಾನು ಹತ್ತಿ ಮುದ್ದಾಡಬೇಕಾದ ಆ ರಣದೇವನ ತಂಗಿ ಸುಗಂಧವನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡನಲ್ಲ ಲಕ್ಷ್ಮಣ.
ಲಕ್ಷ್ಮಣ ಸುಕನ್ಯ ಶ್ರೀಮಂತ ಕನ್ಯಾಮಣಿ ಎಂಬುದು ಕಬರಿಲ್ಲ. ಅವಳನ್ನು ನಿನ್ನ ಪ್ರೀತಿಯ ಬಂಧನದಲ್ಲಿ ಸಿಲುಕಿಸಿದರೆ ಅದಾವ ಮಗನ ಲಕ್ಷ್ಮಣ, ನೀ ಸುಕನ್ಯರನ್ನು ಅಪ್ಪಿದ ಸೇರಿಗಾಗಿ ನಿನ್ನತ್ತಿಗೆ ಸೇವೆಯ ಶೀಲಗೊಳಿಸಬೇಕ ನಾ ಬಿತ್ತುವೆ ನನ್ನ ದೇವನ ತಲೆಯಲ್ಲಿ ಕಾಮದ ಬೀಜ. ಅದೇ ರಣದೇವನಿಂದ ನಿನ್ನತ್ತಿಗೆ ಸೇವೆಯ ಶೀಲವನ್ನು ಮಾಡಿಸಿ ನಂತರ ಹೋಗಿ ಅರಳಿ ನಿಂತ ಸುಕನ್ಯರನ್ನು ನಾ ಹಪ್ಪಿ ಮುದ್ದಾಡದಿದ್ದರೆ ನನ್ನ ಹೆಸರು ಸರದಾರ ಸಮರ್ಥನೆ ಅಲ್ಲ. ನನ್ನ ಎದುರಿಗೆ ಸಿಗರೆಟ್ ಸೇದುವೆ. ಸಿಂಧೂರ ಸಿಗರೆಟ್ ಯಾವುದು ಸೇರ್ತಾನೆ, ಯಾವುದು ಕುಡ್ತಾನೆ. ಈ ಸಿಗರೆಟ್ ನಿಂದಲ್ಲ, ನಿಮ್ಮ ಅಪ್ಪಂದ. ಚಂದ್ರ, ಯಾವ ಚಂದ್ರ? ಸ್ವತಂತ್ರ ತೋಜು ಪರಕರೊಡನೆ ಹೋರಾಡಿ ಅವನು ಸುಭಾಷ್ ಚಂದ್ರ. ದುಷ್ಟ ರಾಜಕಾರಣಿಗಳು ಮೆಟ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಲು ಹೋರಾಡಿ ವೀರ ಸಿಂಧೂರ 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 ನಿನಗೆ ಸಾವು ಸಮೀಪಿಸಿದಂತೆ ಕಾಣುತ್ತಿದೆ. ಅದಕ್ಕೆ ಈ ರೀತಿ ಸತ್ಯನಿಂದ ಮಾತನಾಡುತ್ತಿರುವೆ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್, ಪೋಸ್ಟ್ ಆಫೀಸ್ಗಲ್ಲ. ಅದರಂತೆ ನಿನ್ನ ಮರಣ ಬರದೊಳಗಾಗಿ ಕಟ್ಟೇ ಕಟ್ಟುತ್ತಾನೆ. ಯಾರನ್ನ ಬರ ಯಾರು ಬರ್ತಾರೋ, ಯಾರ ಸಮಾಧಿ ಯಾರು ಬರ್ತಾರೋ ಅದು ಈ ಸಮರ್ಥನೆಗೆ ಮಾತ್ರ ಗೊತ್ತು. ಯಾವ ಕೆಲಸಕ್ಕಾಗಿ ಇಲ್ಲಿಗೆ ಬಂತು? ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಹಣ ಸಂಪಾದಿಸುತ್ತಿರುವ ತಾಯಿಗಂಡ ಕೊಲೆ ಮಗನ ಬಾಲನನ್ನು ಹುಡುಕಿ ಚಂದ್ರ ಘಾಟಿಗೆ ಕಳಿಸೋಕೆ ಬಂದೆ. ಅವನೇನು ತಪ್ಪು ಮಾಡುತ್ತಾನೆ? ನಿನ್ನೆ ರಾತ್ರಿ 20 ಜನ ಹುಡುಗಿಯರ ಸಮೇತ ತಪ್ಪಿಸಿಕೊಂಡಿದ್ದಾನೆ. ಕಚ್ಚ ಹುಚ್ಚರಾಗಿ ಅಟ್ಟಾಡ್ಸ್ಕೊಂಡು ಕೊಚ್ಚವ್ ನಾನು.
ಕಾಣಿರಬಹುದು. ಹುಡುಕಿದಲಾಯ್ತು. ಯಾಕಲ ಕಂಡು ಹುಡುಗಿಯರಿಗೆಲ್ಲ ಕಣ್ಣು ನೋಡ್ಕೊಂತ ಭಾರಿ ಮಾತಾಡಕತ್ತಿಲ್ಲ. ಅದು ಒಂದೇ ಪದ ಬೇರೆ ಹಾಡಕತ್ತಿಲ್ಲ. ಏನಂತ ನೈಸಿ ಡಬ್ಬಿ ನನ್ನ ಕೆಲಸ ಏನಪ್ಪ ಅಂದ್ರ ನೀವು ಅಂದ್ರ ನನ್ನ ಅಳಿಸಿದ್ದಾಗ ನಿನ್ನ ಕುದುರಿಸಿ ಒಂದು ಶಬರಿ ಪಾಯಕ್ ಸಾಕ್ಸಾಕಂತ ಮಾಡಿದ್ರೆ ಏನಂದ್ರೆ ನೀನ್ ರೆಡಿನಾ? ಮಡಿಲಿ ನೀರ್ ತರಕಂತ ಹೊಂಟಿನಿ. ನೀನ್ ಯಾರ ನನ್ನ ಕೂಡ ಮಾತಾಡ್ಕೊಂತ ನಿಂತ್ರ ನಿನ್ನ ಡಬ್ಬಿಗೆ ಒಂದು ಗತಿ ಕಾಣಿಸ್ಬಿಟ್ಟೇನು ಚೋಕೆ. ನನ್ನ ಪುಟ್ಟ ವಾದ ಮಾಡು, ನನ್ನ ಪುಟ್ಟ ಗಡಿ ಬಿಡಿ ಮಾತಾಡು. ಮದ್ವೆ ಆಯ್ತು ಮಾಡ್ಕೊಡಲ್ಲ ಏನಲ್ಲ ಸುಂದ್ರ. ಯವ್ವಿ ನನ್ನ ಮದ್ವೆ ಮಾಡ್ಕೋಣ ಮೂತಿನಾರ ಮೂತಿ ಇದು. ಮುಂದೆ ಯಾಕೆ ಮಾತಾಡ್ತಲ್ಲ ಏನಲ್ಲ ಸುಂದ್ರ. ಒಮ್ಮೆ ನಿಂದ ನನ್ನ ಕೈಯಾಗ ಕೊಡ. ಬಿಟ್ರಿ ನಂತ ಕೊಡದ ನಿನ್ನ ಕೈ ಕೊಡು ಯಾಕೆ ಕೈ ಕೊಡಬೇಕು ಅಂತೀನಿ. ಈಗ ಏನಾರ ನೀನು ಕೈ ಹಿಡ್ಕೊಂಡು ಜ್ಯೋತಿಷ್ಯ ಹೇಳ್ಬೇಕಂತ ಮಾಡಿ ಏನ್ ಯೋಚಿಸ ಹೇಳಿಲ್ಲ. ಇವತ್ತು ನಾನು ನಿನ್ನ ಮನೆ ಊಟಕ್ಕೆ ಬರ್ತೀನಿ. ಅಡಿಗೆ ಏನ್ ಮಾಡ್ತೀಯ? ಯಾರು ಮಾಡ್ತೀನಿ ಏನ್ ರೊಕ್ ರೊಕ್ ಅಂತ ಐತಲ್ಲ ಅದು ಮಾಡ್ತೀನಿ. ಬುಸ್ ಬುಸ್ ಅಂತ ಐತಿ ನೋಡ ಅದು ಮಾಡ್ತೀನಿ. ಇನ್ನೊಂದಂತ ಐತಿ ಕೇಳ್ತೀನಿ ಮಿಯಾವ್ ಮಿಯಾವ್ ಅಂತ ಐತಿ ನೋಡ ಅದನ್ನು ಮಾಡ್ತೀನಿ. ಆತೇನ ಬರ್ಲೇನ? ಮೂರನೇ ಬೆಟ್ಟೆ ಅಣ್ಣ ರಾಮದುರ್ಗದಿಂದ ಬೆಳಗಾವಿ ಮಠನ ಎಲ್ಲ ಊರು ಸುತ್ತೋದು ಎಲ್ಲರೂ ತೆಲಿಗೆ ಕೈ ಹಾಕ್ತೀನಿ. ನನಗ ತಿಳಿಲಾರ್ದಂಗ ಗೊತ್ತು ಏನಂದ್ರೆ ನಾವು ಊರು ಹಾಕಕ್ಕ ಅದೇನು ದಶ ನಿನಗೆ ಗೊತ್ತಾಯ್ತಾನ? ಅಂದಂಗ ತಿಳಿತೇನೆಲ್ಲ ಅವೆಲ್ಲ ನಾನೇ ಲಾಭ 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 ಮಾಡ್ಕೊಂತಿದ್ದೆ ಸುಂದ್ರೆ ಅದನ್ನ ತಿಳಿಸ ಪಟ ಪಟ ನಾ ಪಟ ಪಟ ಹೇಳ್ಬೇಕಂದ್ರೆ ನಿನ್ನ ಹತ್ರ ನಟ ನಟ ಅನ್ನೋ ರೊಕ್ಕ ಐತೇನ್ ಮತ್ತ? ಇವತ್ತು ನಿನ್ನ ಕೈಯಾರ ಅಡಿಗೆ ಮಾಡಿಸೋದು ಊಟ ಮಾಡಕ್ಕಂತಂದು ಆಯುಷ್ಮಾರ ಮಾಲಕಗ ಒಂದು ವಾರ ಆದ್ರೂ ರೊಕ್ಕನೇ ಕೊಟ್ಟಿಲ್ಲ. ನಿಮ್ದು ಹೊರಗೆ ಕಸರತ್ತೆ ಹೇಳ್ತೀನಿ ಕೇಳ. ರೊಕ್ಕ ರೊಕ್ಕ ಅನ್ನೋದು ಕಪ್ಪಿ ಐತಿ, ಬುಸ್ ಬುಸ್ ಅನ್ನೋದು ಆಗೈತಿ. ನಿನ್ನಂಗ ಮಿಯಾವ್ ಮಿಯಾವ್ ಅನ್ನೋದು ಏನು ಗೊತ್ತೈತೇನ? ಬೆಕ್ಕು ಮರೆಯ ಬೆಕ್ಕ. ಅಯ್ಯೋ ನನ್ನ ಮಗನಾಗ ನನಗೆ ಗೊತ್ತಿರ್ತದೆ. ಸುಮ್ಮನೆ ನೀನು ಹೇಳೋದ್ರಿಂದ ಮತ್ತೆ ಬೇಕು. ಮರಿತೀಯ ಮರ್ತ ನೀನ್ ಇಷ್ಟೊಂದು ಕುಳ್ಳಕ್ಕಾಗಿ ಅಂತ ನನಗೆ ಈಗ ಗೊತ್ತಾತ. ಅಂದಂಗ ಹಿಡಿ ಮತ್ ನನ್ನ ಕೈಯನ್ನ ಇನ್ಯಾಕ ತಡ ಮಾಡ್ತಿ? ಮಟನ್ ಸಾರು ಬಂದ ಅಲ್ಲ ಪಾಪ ತೂಡ್ಸಕತ್ತಲ್ಲ. ಎಪ್ಪಸ್ ಅವ್ರನ್ನೆಲ್ಲ ನೀನ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಓಡಿ ಹಿಡಿದು ನಾ ಬರುವಾಗ ಕಲ್ಲ ಹೊಡಿತಿದ್ದೀನಿ ಅಂತ ಕಿಡಿಯಾಗ ಮನಸಾತ ನಿನಗಾದ ಮೆತ್ತ ಮಾಡಿದಿ ಮನದಾಗ ನೋಡಿ
ಆದಷ್ಟು ಬೇಗ ಆ ನನ್ನ ಅಣ್ಣನಿಗೆ ಒಳ್ಳೆ ನೌಕರಿಯನ್ನು ದಯಪಾಲಿಸು ತಂದೆ, ದಯಪಾಲಿಸು. ನಾನ ಈ ಊರಿನವನ ಶ್ರೀಮಂತ ರಣದೇವ ಇರಬಹುದು, ಆದ್ರೆ ತಾವಿಲ್ಲಿಗೆ ಬಂದಿರುವ ಕಾರಣ ಮದುವೆಯಾಗಿ 10 ವರ್ಷ ಕಳೆದರೂ ಮಕ್ಕಳಾಗದ ಕೊರಗುತ್ತಿರುವ ಈ ನಿನ್ನ ಬಾಳನ್ನ ಸ್ವಲ್ಪ ವಿಚಾರಿಸಿಕೊಂಡು ಹೋಗೋಣಂತ ಬಂದೆ. ನಿನ್ನಂತ ಬಂಡ ಶ್ರೀಮಂತನಿಂದ ನನ್ನ ಬಾಳನ್ನು ವಿಚಾರಿಸುವ ಅಗತ್ಯ ನನಗಿಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಲಕ್ಷ್ಮೀ ಪುತ್ರನಾದ ಈ ರಣಗಾರ ಹೇಳುವುದು ಸುಲಭದ ಮಾತಲ್ಲ ಸುವರ್ಣ. 8 ವರ್ಷದ ಮಗುವಿರುವಾಗ ನಿನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡು ಗಂಡನ ಆಶ್ರಯದಲ್ಲಿ ಕರತೆ ಅಂತ ತಿರುಗುವ ಈ ನಿನ್ನ ಬಾಳಿಗೆ ಬೆಳಕಾಗಿ ನಿನ್ನ ಹೃದಯದ ರಾಜನಾಗಬೇಕೆಂದು ಹಂಬಲಿಸಿ ಬಂದಿರುವನ ಈ ರಣಗಾರ. ನನಗೆ ಬಾಳಿಗೆ ಬೆಳಕು ನೀಡುವ ಅಗತ್ಯ ನಿನಗಿಲ್ಲ. ಬಂದ ದಾರಿಗೆ ಸುಂಕವಿಲೆಂದು ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಎಂದು ಹೇಳಿ ನಿರಾಶಿತನಾಗಿ ನುಡಿಯಬೇಡ ಸ್ವಾಮಿ. ಭಯದ ಭೀತಿಯನ್ನು ಅರಿತು ಹಾಕಿ ನಿನ್ನ ಹೃದಯದ ಮೇಲೆ ಕೈ ಇಟ್ಟೇಳೋ ಆ ಮಾತನ್ನ. ನಿನ್ನ ಗಂಡನ ಕಣ್ಣಿಗೆ ಮಂಡಿರಚ ಈ ರಣದೇವನನ್ನ ಅಪ್ಪಿ ಮುದ್ದಾಡಲು ನೀವು ಒಪ್ಪಿದರೆ ಹಣದ ಬರದ ರಾಶಿಯನ್ನೇ ನಿನ್ನ ಎತ್ತರಕ್ಕೆ ಒಟ್ಟುತ್ತೇನೆ. ಕೆಲವೋ ಕಾಮದ ಪಿತ್ತ ನೆತ್ತಿಗೇರಿದ ನೀನು ನನ್ನ ಮಗನೇ. ಯಾರಿಗೆ ಬೇಕೋ ಆ ನಿನ್ನ ಹಣ ಆಭರಣ, ಆ ನಿನ್ನ ಹಣಕ್ಕಾಗಿ ನಿನ್ನ ತೋಳ ತಕ್ಕೆಯಲ್ಲಿ ಗಂಡನಿಗೆ ಮೋಸ ಮಾಡಿ ಬಿದ್ದು ಒದ್ದಾಡಲು ನನ್ನೇನು ಸೂಳೆ ಅಂತ ಅಂದ್ಕೊಂಡಿದ್ದೆ ಏನೋ? ಎಡೋ ನಾಯಿ ನನ್ನ ಮಗನೇ, ಆ ನಿನ್ನ ಆಸ್ತಿ ಆಭರಣ ನಾನು ಹಾಕುವ ಸಮಾನ. ತೆಲ್ಲಕ್ಕೆ ತುತ್ತು ಕೂಳಿಗೆ ತೆಲ್ಲದ ಬಡಪಾಯಣ್ಣ ಈ ರಣದೇವರ ಸೂಳೆಯಾಗಿ ಸುಖ ಕೊಡುತ್ತೇನೆಂದು ನೀನು
ಸಾಟ ಸಾಟ ಸತತ ಮಾತನಾಡುವ ಬೇಡಸುಗೊಂಡ ಸ್ವತ್ತಳ ಅರಸನಿಗೆ ಇಡೀ ಸೃಷ್ಟಿಯನ್ನ ತನ್ನ ಮುಟ್ಟ ಹಿಡಿದ ಆಟವಾಡಿಸುವ ಆ ಶಿವನವತಾರದಲ್ಲಿ ಹುಟ್ಟಿದ ಈ ರಣಜಾನ ಅಸಾಧ್ಯವೆಂಬುದು ಯಾವುದಿಲ್ಲ ಈ ಭೂಮಿಯಲ್ಲಿ. ಎಂದು ನಿನ್ನನ್ನು ನನ್ನ ಕಾಮದ ಸರ ಪಂಜರದಲ್ಲಿ
ಅವರನ್ನು ಪತ್ತೆ ಹಚ್ಚಿ ಅವರ ರಕ್ತ ಕುಡಿಯಲೆಂದೇ ನಾನು ಇಷ್ಟು ದಿನ ರೌಡಿಯಾಗಿ ತಿರುಗುತ್ತಿರುವುದು. ಅವನ್ಯಾರೆಂದು ಪತ್ತೆ ಹಚ್ಚಿದರೆ ಹಚ್ಚಿ ಮಾಂಸದ ಕೋಳೆ ಅರಿದಂತೆ ಅರಿದು ತಂದು ತೇಗಿ ಬಿಡುವೆ. ಮೊದಲ ಈ ಶ್ರೀಮಂತನಾರೆಂದು ಅರಿತುಕೊಂಡು ಮಾತನಾಡದೆ ಅವಿವೇಕ. ಹೆಣ್ಣಿನ ಮುಂದೆ ಜಂಬ ಕೊಚ್ಚಿಕೊಳ್ಳುವ ಅಡಿಗೆ ಮನೆ ಪುಡಾರಿ ಉತ್ತರಕ್ಕೆ ಪ್ರತಿ ಉತ್ತರ ಕೊಟ್ಟು ವಾದಕ್ಕೆ ಪ್ರತಿ ವಾದ ಹಾಕಿದ ಕೊಂಡಿಗಳಿಗೆ ಈ ಸಿಂಧೂರನ ರೌಡಿ ಸಾಮ್ರಾಜ್ಯದಲ್ಲಿ ಸ್ಥಳವಿಲ್ಲ. ಮರ್ಯಾದಿದ್ದ ಹೋದರೆ ಸರಿ, ಇಲ್ಲದಿದ್ದರೆ ಈ ನನ್ನ ಸಿಂಧೂರಿನ ಮೋಡಿ ಆಗುವೆ ಹುಷಾರು. ಕೈಯಲ್ಲಿ ಕಬ್ಬಿಣದ ಕನ್ನಡದ ಎಂದು ಇವಳನ್ನ ನನ್ನಿಂದ ನೀನು ಕಾಪಾಡಿದ ಮಾತ್ರಕ್ಕೆ ಇವಳ ಶೀಲ ಉಳಿಯಿತೆಂದು ನೀನು ತಿಳಿಯಬೇಡ. ಎಂದಲ್ಲ ನಾಳೆಯಾದರೂ ಇವಳ ಶೀಲ ನಾನು ಸವಿಯದಿದ್ದರೆ ನನ್ನ ಹೆಸರು ಶ್ರೀಮಂತರಣದೇನಲ್ಲ. ಹೋಗಲೇ ಹೋಗು, ನಾನೇನು ಚಕ್ರೈವದ ಬಲೆಯಲ್ಲಿ ನುಗ್ಗಿ ಕೋಳಿಗಳ ಮುಂದೆ ಚೆಂಡಾಡಿ ಮರಳಿ ಬರುವುದು ಗೊತ್ತಾಗದ ವೀರ ಮರಣನ್ನು ಅಪ್ಪಿದ ಅಭಿಮಾನ್ಯವು ನಾನಲ್ಲ. ಈ ಜಗದಲ್ಲಿ ಸರ್ವ ಜೀವರಾಶಿ ಕೋಟಿಗಳಿಗೆ ನಾನೇ ದೇವರೆಂದು ಸೊಕ್ಕಿನಿಂದ ಮೆರೆದ ನರಸಿಂಹನಿಂದ ತನ್ನ ಪ್ರಾಣ ಕಳೆದುಕೊಂಡ ಹಿರಣ್ಯ ಕಸುಬು ಅಲ್ಲ. ನಾನ್ಯಾರು ಗೊತ್ತೇ? ಹರಿಯುವ ನೀರಿನಿಂದ ಜ್ಯೋತಿ ಬೆಳಗಿಸಿದ ಧರ್ಮದ ಜ್ಯೋತಿಯ ಮುಖ. ಯಾರ ಮಾಲಿನ ಈ ಊರಿನ ಬಡ ರೈತರಾದ ಆ ಬಸವನಮೂರ್ತಿ ಅಂದ ಹಾಗೆ ಸಮಯಕ್ಕೆ ಸರಿಯಾಗಿ ಆ ಪಾಪಿಯಿಂದ ನನ್ನ ಮಾನ ಪ್ರಾಣ ಕಾಪಾಡಿದೆ. ನಿಮಗೆ ತುಂಬಾ ಧನ್ಯವಾದಗಳು. ಇರಲಿ, ನೀವಿನ್ನು ಹೋಗಬಹುದು. ಸರಿ ಅಣ್ಣ. ಹರಿಯದ ಹೆಣ್ಣು ಎಂದರೆ ಎಳೆದಂತೆ ಬಾಯಿ ಬಿಡುತ್ತಾರೆ 21ನೇ ಶತಮಾನದ ಪೊಂಡ ಪುರುಷ. ಅಂತ ನನ್ನ ಮಕ್ಕಳನ್ನು ಕೊಂಡಲೆ ಕೊಂಡಿಟ್ಟು ಕೊಲ್ಲುವುದೇ